ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇವತ್ತು ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಅಂತೂ ಫಿಕ್ಸ್ ಆಗಿದೆ. ಮಧ್ಯಾಹ್ನ 3 ಗಂಟೆಯೊಳಗೆ ಸಿದ್ದರಾಮಯ್ಯ ರಿಸೈನ್ ಮಾಡ್ತಾರೆ. ಇವತ್ತು ಲೋಕಭವನದ ಟೈಮ್ ಕೇಳಿರುವಂತ ಸಿದ್ದರಾಮಯ್ಯ, ಹೀಗಾಗಿ ಇವತ್ತು ಸಿದ್ದರಾಮಯ್ಯ ರಾಜೀನಾಮೆ ನೀಡೋದು ಫಿಕ್ಸ್ ಆಗಿದೆ. ಇನ್ನು ಮಧ್ಯಾಹ್ನ ಲೋಕಭವನಕ್ಕೆ ಭೇಟಿ ನೀಡೋದಾಗಿ ಮಾಹಿತಿ ಸಿಗ್ತಾ ಇದೆ. ಅದರ ಜೊತೆಗೆ ಇವತ್ತು ಸುದ್ದಿಗೋಷ್ಠಿಯ ಬಳಿಕ ರಾಜೀನಾಮೆ ನೀಡಲಿದ್ದಾರೆ ಸಿದ್ದರಾಮಯ್ಯ ಅನ್ನುವಂತ ಮಾಹಿತಿ ಇದೆ. ರಾಜೀನಾಮೆ ಬಳಿಕ ಸಿಎಲ್ಪಿ ಸಭೆ ನಡೆಸಲಿರುವಂತ ಸಿದ್ದರಾಮಯ್ಯ, ಅಲ್ಲಿ ಸಿಎಲ್ಪಿ ನಾಯಕನನ್ನ ಆಯ್ಕೆ ಮಾಡಲಾಗುತ್ತೆ. ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗುತ್ತೆ. ಸದ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಂತೂ ಫಿಕ್ಸ್ ಅನ್ನುವಂತ ಮಾಹಿತಿ. ಕಾರಣ ನಿನ್ನೆ ಸಾಕಷ್ಟು ಆಪ್ತ ಶಾಸಕರು, ಸಚಿವರು ಅವರನ್ನ ಮನವೊಲಿಸಿದ್ರು. ಇಷ್ಟು ಬೇಗ ರಾಜೀನಾಮೆ ಕೊಡೋದು ಬೇಡ, ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಅಂತ. ಆದ್ರೆ ಸಿದ್ದರಾಮಯ್ಯನವರು ಹೇಳಿದ್ರಂತೆ, ರಾಜೀನಾಮೆ ನಾನಂತೂ ಕೊಡೋದು ಫಿಕ್ಸ್ ಆಗಿದೆ, ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ. ಇವತ್ತು ಮಧ್ಯಾಹ್ನ 3 ಗಂಟೆಯೊಳಗೆ ಸಿದ್ದರಾಮಯ್ಯ ರಿಸೈನ್ ಮಾಡ್ತಾರೆ ಅನ್ನುವಂತ ಮಾಹಿತಿ. ಅದಕ್ಕೂ ಮುನ್ನ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಇದೆ. ಇವತ್ತು ಲೋಕಭವನದ ಸಮಯ ಕೇಳಿರುವಂತ ಸಿದ್ದರಾಮಯ್ಯ ಮಧ್ಯಾಹ್ನ ಲೋಕಭವನಕ್ಕೆ ಭೇಟಿ ನೀಡೋದಾಗಿ ಮಾಹಿತಿ ಸಿಕ್ಕಿದೆ. ರಾಜೀನಾಮೆಯ ಬಳಿಕ ಸಿಎಲ್ಪಿ ಮೀಟಿಂಗ್ ಕೂಡ ಇದೆ. ಸುದ್ದಿಗೋಷ್ಠಿಯನ್ನ ಕರೀತಾರೆ. ಆ ಸಂದರ್ಭದಲ್ಲಿ ರಾಜೀನಾಮೆಯ ಬಗ್ಗೆ ಮಾಹಿತಿ ಕೊಡ್ತಾರೆ. ಈಗಾಗಲೇ ನೀವು ಗಮನಿಸಿದ್ದೀರಿ, ದೆಹಲಿಗೆ ಹೋಗಿ ಬಂದಾಗಿಂದನೂ ಕೂಡ ಸಿದ್ದರಾಮಯ್ಯನವರ ಮುಖದಲ್ಲಿ ನಗುವೇ ಇಲ್ಲ. ನಗೋದನ್ನೇ ಮರೆತಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರು. ಅದರ ಜೊತೆಗೆ ರಿಯಾಕ್ಷನ್ ಅಂತ ಬಂದಾಗ್ಲೂ ಕೂಡ ಏನೂ ರಿಯಾಕ್ಟ್ ಮಾಡ್ತಾ ಇಲ್ಲ ಅವರು ಅಷ್ಟಾಗಿ. ನಾಳೆ ಮಾತಾಡ್ತೀನಿ ಅಂತ ನಿನ್ನೆ ಕೂಡ ಅದನ್ನೇ ಹೇಳಿದ್ದವರು. ಹಾಗಾಗಿ ಇವತ್ತು ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿ ಕರೆದು ದೆಹಲಿಯಲ್ಲಿ ಆದಂತ ಆ ಒಂದು ಮೀಟಿಂಗ್ ಬಗ್ಗೆ ಮಾಹಿತಿ ಕೊಡುವ ಸಾಧ್ಯತೆ ಇದೆ. ಯಾತಕ್ಕಾಗಿ ಅವರಿಷ್ಟು ಸ್ಮೂತ್ ಆಗಿ ಎಕ್ಸಿಟ್ ಆಗ್ತಿದ್ದಾರೆ, ಯಾತಕ್ಕಾಗಿ ರಾಜೀನಾಮೆ ಕೊಡೋದಕ್ಕೆ ಒಪ್ಕೊಂಡ್ರು, ಜೊತೆಗೆ ಅವರ ಈ 8 ವರ್ಷ ಅವರೇನು ಸಿಎಂ ಆಗಿ ಅಧಿಕಾರ ನಡೆಸಿದ್ರಲ್ಲ, ಹಿಂದಿನ ಬಾರಿ 5 ವರ್ಷ, ಈಗ 3 ವರ್ಷ, ಅದೆಲ್ಲದ್ರ ಬಗ್ಗೆ ಮಾತನಾಡೋ ಸಾಧ್ಯತೆ ಇದೆ. ಆ ಒಂದು ಸುದ್ದಿಗೋಷ್ಠಿಗೋಸ್ಕರ ಕರ್ನಾಟಕದ ಜನ ವೇಟ್ ಮಾಡ್ತಾ ಇದ್ದಾರೆ. ಸದ್ಯ ಇವತ್ತು ಸಿದ್ದರಾಮಯ್ಯನವರು ರಿಸೈನ್ ಮಾಡೋದಂತೂ ಗ್ಯಾರಂಟಿ ಅಂತ ಗೊತ್ತಾಗ್ತಾ ಇದೆ. ಲೋಕಭವನದ ಸಮಯ ಕೇಳಿದ್ದಾರೆ. ನಿನ್ನೆ ಹೇಳ್ತಾ ಇದ್ರು 11:30ಕ್ಕೆ ಅವರು ರಿಸೈನ್ ಮಾಡಬಹುದು ಅಂತ. ಆದ್ರೆ ಸದ್ಯ ಲೋಕಭವನಕ್ಕೆ ಭೇಟಿ ನೀಡೋದಾಗಿ ಮಾಹಿತಿ ಸಿಗ್ತಾ ಇದೆ. ಇನ್ನೂ ಕೂಡ ಟೈಮಿಂಗ್ಸ್ ಗೊತ್ತಾಗಬೇಕಿದೆ, ಎಷ್ಟು ಗಂಟೆಗೆ ಹೋಗ್ತಾರೆ ಏನು ಅಂತ. ರಾಜ್ಯಪಾಲರು ಎಷ್ಟೊತ್ತಿಗೆ ಅವರಿಗೆ ಸಮಯ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ತದನಂತರದಲ್ಲಿ ಸುದ್ದಿಗೋಷ್ಠಿಯೂ ಇರುತ್ತೆ. ಅದಕ್ಕೂ ಮುನ್ನ ಇವತ್ತು ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ ಸಚಿವರ ಜೊತೆಗೆ, ಅವ್ರ ಜೊತೆಗೂ ಕೂಡ ಮಾತನಾಡ್ತಾರೆ. ಇನ್ನು ರಾಜೀನಾಮೆ ಪ್ರಕ್ರಿಯೆಗಳು ಮುಗಿದ ನಂತರ ಸಿಎಲ್ಪಿ ಮೀಟಿಂಗ್ ಇರುತ್ತೆ. ಆ ಸಿಎಲ್ಪಿ ಮೀಟಿಂಗ್ನಲ್ಲಿ ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡಲಾಗುತ್ತೆ. ಅಂದರೆ ಡಿ.ಕೆ. ಶಿವಕುಮಾರ್ ಅನ್ನೋದು ಈಗಾಗಲೇ ಫಿಕ್ಸ್ ಆಗಿದೆ. ಬಟ್ ಫಾರ್ಮಾಲಿಟೀಸ್ಗೆ ಅಂತೇಳಿ ಈ ಶಾಸಕಾಂಗ ಪಕ್ಷದ ಒಂದು ಸಭೆಯನ್ನ ಮಾಡ್ತಾರೆ. ಆ ಸಭೆಯಲ್ಲಿ ಆಯ್ಕೆ ಮಾಡ್ತಾರೆ. ನಿನ್ನೆ 130ಕ್ಕೂ ಹೆಚ್ಚು ಶಾಸಕರೇನಿದ್ದಾರೆ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಬೇಡಿ ಅಂತಾನೆ ಹೇಳಿದ್ದಾರಂತೆ. ಜೊತೆಗೆ ಕೆಲ ಆಪ್ತ ಸಚಿವರು ಹೇಳಿದ್ದೇನು ಅಂದರೆ, ನಾವು ಬೆಂಬಲ ಅಥವಾ ಬಲವನ್ನ, ಶಾಸಕರ ಬಲಾಬಲವನ್ನ ಪರಿಗಣಿಸೋಣ, ಅಭಿಪ್ರಾಯವನ್ನು ಸಂಗ್ರಹ ಮಾಡೋಣ ಅಂತ ಕೂಡ ಹೇಳಿದ್ದಾರಂತೆ. ಬಟ್ ಅದ್ಯಾವುದಕ್ಕೂ ಕೂಡ ಸಿದ್ದರಾಮಯ್ಯನವರು ಓಕೆ ಅಂತ ಹೇಳಿಲ್ಲ. ನಿನ್ನೆ 30ರಿಂದ 60 ಶಾಸಕರ ಸಹಿ ಕೂಡ ಸಂಗ್ರಹ ಮಾಡಿದ್ರಂತೆ, ಅವ್ರ ಒಪಿನಿಯನ್ನು ಸಂಗ್ರಹ ಮಾಡಿದ್ರಂತೆ. ಬಟ್ ಅದ್ಯಾವುದಕ್ಕೂ ಕೂಡ ಸಿದ್ದರಾಮಯ್ಯನವರು ಸರಿ ಆಯಿತು, ನಾನು ರಾಜೀನಾಮೆ ಕೊಡಲ್ಲ ಅಂತ ಅವ್ರು ಹೇಳಿಲ್ಲ. ಹೈಕಮಾಂಡ್ ಬಳಿ ಮೊನ್ನೆ ಏನು ಹೇಳಿದ್ರಲ್ಲ, 28ನೇ ತಾರೀಕು ನನ್ನ ಡಿಸಿಷನ್ ತಿಳಿಸ್ತೀನಿ ಅಂತ. ಇವತ್ತು ಆ ಡಿಸಿಷನ್ ತಿಳಿಸುವಂತ ದಿನ, ರಾಜೀನಾಮೆ ಕೊಡುವಂತ ದಿನ. 3 ವರ್ಷ ಈ ಗ್ಯಾರಂಟಿ ಸರ್ಕಾರ ಏನಿದೆ, 5 ಯೋಜನೆಗಳನ್ನು ಕೊಡೋದ್ರ ಮೂಲಕ ಸಿದ್ದರಾಮಯ್ಯನವರು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವ ನಿಧಿ, ಅನ್ನಭಾಗ್ಯ, ಶಕ್ತಿ ಯೋಜನೆ ಈ ಮೂಲಕ ಜನರ ಮನ ಗೆದ್ದಿದ್ರು. ಅದ್ರ ಜೊತೆಗೆ ಕಾಂಗ್ರೆಸ್ ಅಂದ್ರೆ ಗ್ಯಾರಂಟಿ, ಗ್ಯಾರಂಟಿ ಅಂದ್ರೆ ಕಾಂಗ್ರೆಸ್ ಅನ್ನೋ ಮಟ್ಟಕ್ಕೆ ಗ್ಯಾರಂಟಿ ಯೋಜನೆಗಳು ಸದ್ದು ಸುದ್ದಿ ಮಾಡಿದ್ವು. ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಿದ್ದರಾಮಯ್ಯನವರು ಕೂಡ ಒಂದು ಪೋಸ್ಟ್ ಹಾಕೊಂಡಿದ್ರು. ಈ ಗ್ಯಾರಂಟಿಯ ಸಾಧನೆ ಏನಿದೆ ಅದು ಕನ್ನಡಿಗರಿಗೆ ಅರ್ಪಣೆ ಅಂತ. ಒಟ್ಟಲ್ಲಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ ಕೊಡಲ್ವಾ, ಅದು ರಾಜ್ಯದಾದ್ಯಂತ ಏನ್ ಚರ್ಚೆ ಆಗ್ತಾ ಇತ್ತಲ್ಲ, ಇವತ್ತು ರಾಜೀನಾಮೆ ಕೊಡೋದಂತೂ ಫಿಕ್ಸ್ ಅನ್ನೋದು ಗೊತ್ತಾಗ್ತಾ ಇದೆ. ತದನಂತರದಲ್ಲಿ ಆಗುವಂತ ಪ್ರಕ್ರಿಯೆಗಳನ್ನು ಕೂಡ ನಾವು ಗಮನಿಸಬಹುದು. ರಾಜೀನಾಮೆಯ ಬಳಿಕ
CLP ಮೀಟಿಂಗ್ ಇರುತ್ತೆ.